ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದಾದಾ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಗೆ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಕಲೆಕ್ಷನ್ ನೋಡೋದಾದರೆ 14.5 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡೋದಾದರೆ 4.5 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ರನ್ನಿಂಗ್ ಟೈಮ್ ಬಂದು 135 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆ ಆಗಿದ್ದ ದಿನಾಂಕ ಫೆಬ್ರವರಿ 10, 2023ರಲ್ಲಿ ಬಿಡುಗಡೆ ಆಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳೋದಾದರೆ, ಡೈರೆಕ್ಟರ್ ಬೈ ಗಣೇಶ್, ಪ್ರೊಡ್ಯೂಸರ್ ಬೈ ಅಂಬಿಕಾ ಕುಮಾರ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಕವಿನ್ ಹಾಗೂ ಅರ್ಪಣಾ ದಾಸ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ. ಲವ್ ಸ್ಟೋರಿ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳೋದಾದರೆ, ದಾದಾ ಅನ್ನೋ ವ್ಯಕ್ತಿ ಇರ್ತಾರೆ. ದಾದಾ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಅವರಿಗೆ ತಂದೆ ತಾಯಿ ಇರ್ತಾರೆ, ಹಾಗೆಯೇ ಅಣ್ಣ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. ಅವರು ಒಂದು ಕಾಲೇಜಿಗೆ ಹೋಗ್ತಾ ಸ್ಟೂಡೆಂಟಾಗಿ ಬರ್ತಾ ಇರ್ತಾರೆ. ಹಾಗೆಯೇ ದಾದಾ ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾರೆ. ಆ ಹುಡುಗಿ ಒಂದು ಪೊಲೀಸ್ ಮಗಳಂತಲೇ ಹೇಳಬಹುದು. ಪೊಲೀಸ್ ಮಗಳಾಗಿರೋ ಕಾರಣದಿಂದ ದಾದಾ ಅವ್ರ ಬಗ್ಗೆ ಕೇರ್ ಮಾಡ್ತಾ ಇರೋದಿಲ್ಲ. ಅವರ ಮನೆ ಹತ್ರ ಹೋಗೋದು, ತಿರುಗಾಡೋದು, ಹಾಗೆಯೇ ಆ ಹುಡುಗಿಯನ್ನು ಭೇಟಿಯಾಗೋಕ್ಕೆ ಪ್ರಯತ್ನವನ್ನು ಪಡೋದು, ಮಾತಾಡೋಕ್ಕೆ ಪ್ರಯತ್ನವನ್ನು ಪಡೋದು, ಇದನ್ನೆಲ್ಲ ನೋಡಿ ಒಂದು ಕಾನ್ಸ್ಟೇಬಲ್ ಏನು ಮಾಡ್ತಾರೆ ಅಂದರೆ, ಅದನ್ನೆಲ್ಲ ತಗೊಂಡೋಗಿ ಹೇಳ್ಬಿಡ್ತಾರೆ ಹುಡುಗಿ ಅವರ ತಂದೆಗೆ. ಅವರು ಬೇರೆ ಪೊಲೀಸ್ ಆಫೀಸರಿಂದ ಅವ್ರ ದಾದಾ ಅವ್ರನ್ನ ಒಂದು ವಾರ್ನಿಂಗನ್ನು ಕಳಿಸ್ತಾರೆ. ಆದ್ದರಿಂದ ದಾದಾ ಏನು ಮಾಡ್ತಾರೆ ಅಂದರೆ, ಆ ಹುಡುಗಿನ ತುಂಬ ಲವ್ ಮಾಡಿ ಹಾಗೆಯೇ ಪ್ರಪೋಸ್ ಕೂಡ ಮಾಡಿ ಒಪ್ಕೋತಾಳೆ. ಅದನ್ನೆಲ್ಲ ಮಾಡಿದ್ಮೇಲೆ ಮತ್ತೆ ಮದುವೆ ಕೂಡ ಮಾಡ್ಕೋತಾರೆ. ಹಾಗೆಯೇ ಪೊಲೀಸ್ನವ್ರಿಗೆ ತುಂಬ ಕೋಪ ಬಂದು ಅವರನ್ನು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಹುಡುಗಿನ. ಹಾಗೆಯೇ ದಾದಾನು ಕೂಡ ಅವ್ರ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಇಬ್ಬರು ಕೂಡ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಒಂದು ಮನೆಯನ್ನು ಖರೀದಿಯನ್ನು ಮಾಡ್ಕೋತಾರೆ. ಖರೀದಿಯನ್ನು ಮಾಡಿ ಬಾಡಿಗೆಗೆ ತಗೊಂಡು ಮತ್ತು ಬಾಡಿಗೆ ಕಟ್ಕೊಂಡು, ಹಾಗೆಯೇ ಅವ್ರಿಗೆ ಒಂದು ಪಕ್ಕದಲ್ಲಿ ಒಂದು ಕಂಪನಿಗೆ ಕೆಲಸ ಕೂಡ ಸಿಗುತ್ತೆ. ಕೆಲಸ ಕೂಡ ಮಾಡ್ಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಹಾಗೆಯೇ ಒಂದು ಮಗು ಕೂಡ ಆಗುತ್ತೆ. ಅಲ್ಲೇ ಜೀವನ ಹೊಂದಾಣಿಕೆ ಆಗ್ತಾ ಇರೋದಿಲ್ಲ. ಇಬ್ಬರಿಗೂ ಕೂಡ ಜಗಳ ಆಗ್ತಾ ಇರುತ್ತೆ. ಹಾಗೆಯೇ ದಾದಾ ಅವರ ವೈಫ್ಗೆ ಹೊಡೆದ್ಬಿಡ್ತಾರೆ. ಅದರಿಂದ ಅವ್ರ ವೈಫು ತುಂಬ ಬೇಜಾರು ಮಾಡಿಕೊಂಡು ಆ ಮಗುನ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾಳೆ. ಹಾಗೆಯೇ ದಾದಾ ಆ ಮಗುನ ನೋಡಿಕೊಂಡು ಹಾಗೆಯೇ ಆ ಮಗುಗೋಸ್ಕರ ತುಂಬ ಪ್ರಯತ್ನನ ಪಡ್ತಾರೆ. ಆ ಮಗು ಕೂಡ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಮಗು ಕೂಡ ಬತ್ತ ದೊಡ್ಡವನಾಗ್ತಾ ಇರ್ತಾರೆ. ಹಾಗೆಯೇ ಮಗು ಕೂಡ ಒಂದು ಸುಮಾರಾಗೆ 2ನೇ ಕ್ಲಾಸ್ಗೆ ಹೋಗುತ್ತೆ, ಕೂಸು. ಮತ್ತು ಮಗು ಕೂಡ ದೊಡ್ಡವರಾದ್ಮೇಲೆ ದಾದಾ ಏನು ಮಾಡ್ತಾರೆ ಅಂದರೆ, ಒಂದು ಕಂಪನಿಯಲ್ಲಿ ಕೆಲಸ ಕೂಡ ಸಿಗುತ್ತೆ. ಅವ್ರ ಪ್ರಮೋಷನ್ ಆದಮೇಲೆ ಒಂದು ಒಳ್ಳೆಯ ಕಡೆಯಿಂದ ಕೆಲಸ ಕೂಡ ಸಿಗುತ್ತೆ. ಹಾಗೆಯೇ ಅವ್ರ ವೈಫ್ ಕೂಡ ಕೊನೆಗೂ ಕೂಡ ಒಂದಾಗ್ತಾರೆ. ಹಾಗೆಯೇ ಸ್ಟೋರಿ ಕೂಡ ಒಂದಾಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.